ಹೋದೆ ಮೇಲೆ ಥರ್ಡ್ ಫ್ಲೋರಿಗೆ ಹಿಂಗೆ ಬ್ಯಾರಿಕೇಡ್ ಹಾಕ್ಯಾರ, ವುಡನ್ ಬ್ಯಾರಿಕೇಡ್. ಅದ್ರ ಮುಂದೆ ಒಂದು ಚೇರ್ ಇಟ್ಟಾರ. ನಾನು ಹಿಂಗೆ ಇಟ್ಟು ಹಿಂಗೆ ತೆಗ್ದನ್ನ ವುಡನ್ ಬ್ಯಾರಿಕೇಡ್ ಮುಂದೊಂದು ಚೇರ್ ಐತಿ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ ಇವತ್ತು ಲೇಟ್ ಆಗಿಬಿಟ್ಟಿತ್ತು. ಮೇ ಬಿ ಅರೌಂಡ್ 7:15 ಎದ್ದು ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಎಲ್ಲ ಹೇಳಿ ಇವತ್ತು ಲೇಟ್ ಆಗಿಬಿಟ್ಟಿತ್ತು. ಸೊ ಜಲ್ದಿ ಹೋಗೋಣ ಅಂತೇಳಿ ಜಲ್ದಿ ಸ್ನಾನ ಮಾಡ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ, ಇವತ್ತು ಗುಡಿಗೆ ಹೋಗೋದು ಬೇಡ, ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ನಂಗೆ ಮನಸ್ಸು ತಡಿಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ನಾಮ ಜಪ ಎಲ್ಲ ಮಾಡ್ಕೊಂಡು, ಇವತ್ತು ಪೊಂಗಲ್ ಇತ್ತು. ಗೋಡಂಬಿದು ಎಲ್ಲ ಹಾಕಿ ಪೊಂಗಲ್ ಮಸ್ತ್ ಮಾಡಿರ್ತಾರೆ. ಸೊ ಪೊಂಗಲ್ ತಿನ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಯಿತು ವೇಟ್ ಮಾಡೋಕತ್ತು. ಒಂದು ಆರ್ಡ್ರ್ ಇಲ್ಲ. 8 ಗಂಟೆಗಿಂದ ವೇಟ್ ಮಾಡತ್ತೀವಿ. 8:40 ಆಗೈತಿ. ಸೊ ನಮ್ಮ ಫ್ರೆಂಡು ಬಂದಾನ, ಗ್ರೀನ್ ಟೀ ಕುಡಿಯತ್ತೀವಿ. ನೋಡೋಣ, ವೇಟ್ ಮಾಡೋಣ. ಇದು ಚಾಕ್ಲೇಟ್ ಇದೆ. ಇದು ಚಾಕ್ಲೇಟ್ ಇಲ್ಲಿ ಅಪಾರ್ಟ್ಮೆಂಟಿಗೆ ಬಂದೀನಿ ಕೊಡೋಕೆ. ಆ್ಯಂಡ್ ಅಪಾರ್ಟ್ಮೆಂಟ್ ನೋಡ್ರಿ ಹಂಗೈತಿ. ನಮ್ದು L&T ಅಪಾರ್ಟ್ಮೆಂಟ್ ಅರಕೆರೆ ಒಳಗೆ. ಈ ಚಾಕ್ಲೇಟ್ ರೇಟ್ ಎಷ್ಟು ಗೊತ್ತಾ? ಒಂದು ನಿಮಿಷ ನಾನು ಫೇಸ್ ತೋರಿಸಿ ಮಾತಾಡ್ತೀನಿ. ಈ ಚಾಕ್ಲೇಟ್ ಅಮೌಂಟ್ 1346 ರುಪೀಸ್. ಎಷ್ಟೈತಂದ್ರೆ ನಮ್ದು ಒಂದು ಪಾಮ್ ಸೈಜ್ ಒಳಗೆ ಐತೆ ಅಷ್ಟೇ. ಆಕೆ ಪ್ಯಾಕ್ ಮಾಡೋ ಮುಂದೆ ಹೇಳತ್ತಿಲ್ಲ ಈ ಚಾಕ್ಲೇಟಿದ ಅಮೌಂಟ್ ಎಷ್ಟು ಗೊತ್ತಾ ಅಂತೇಳಿ. ನಾನು ಅದು ಬಿಲ್ ನೋಡಿ ಶಾಕ್ ಅದೇ. ಇದು ಬಿಲ್ ಅದ್ರಾಗಿಲ್ಲ, ತೋರಿಸ್ತಿದೆ ಇಲ್ಲಾಂದ್ರೆ. ಇವತ್ತು ಫುಲ್ಲು ದೊಡ್ಡ ಅಪಾರ್ಟ್ಮೆಂಟ್ ಕೊಟ್ಟು ಸಾಯಿಸಾಕತ್ತಾರ. ಇದು ನಂದು 6th ಆರ್ಡರ್. 4 ಆರ್ಡರ್ ಫುಲ್ ದೊಡ್ಡ ಬಂದವ. ಬಟ್ ಈ ಅಪಾರ್ಟ್ಮೆಂಟ್ ಬಂದಾಗ ನಂಗೆ ಒಂದು ಭಾಳ ಖುಷಿ ಆಗುತ್ತೆ. ಅದೇ ನಾನು ತೋರಿಸ್ತೀನಿ, ಸ್ವಲ್ಪ ವೇಟ್ ಮಾಡಿರಿ, ಪಾಸ್ ಮಾಡ್ತೀನಿ ಈಗ. ಸಿ ಎಷ್ಟು ಮಸ್ತ್ ಐತಲ್ಲ. ನೋಡೋಕೆ ಇದು ಆಳಿಲ್ಲ ಅನಿಸುತ್ತೆ, ಬಟ್ ಒಂದು 6 to 7 feet ಐತಿದು ಆಳ. One day I will have a huge swimming pool in my home. Yeah, let's go. Time 3 o'clock ಆಗೈತಿ. ಆರ್ಡ್ರಸ್ 16 ಆಗ್ಯಾವ. ಲಿಟ್ರಲಿ ನಥಿಂಗ್. ಓಕೆ, ಹೋಗ್ಲಿ ಬಿಡ್ರಿ. ಎಷ್ಟಾಗುತ್ತೆ ಅಷ್ಟು. ಇವತ್ತು 5 o'clockವರೆಗೂ ಮಾಡಬೇಕು. ಇವತ್ತು ನನ್ನ ಫ್ರೆಂಡು ಕೆಲ್ಸಕ್ಕೆ ಹೋಗೋಣ, ಬ್ಯಾಟ್ರಿ ಸಿಗೋಲ್ಲ. ಸೊ 5 o'clock ಹೋಗಿ ನನ್ನ ಬ್ಯಾಟ್ರಿ ಚಾರ್ಜ್ ಹಾಕ್ಕೊಬೇಕು. ಚಾರ್ಜ್ ಹಾಕಿ 2 hours ಚಾರ್ಜ್ ಆದರೆ ನಂದು ಅದು ಫುಲ್ ಬರುತ್ತೆ. ಇವತ್ತು ಕಡಿಮೆಗೆ ಆರ್ಡ್ರು ಇಷ್ಟ 121, 22 ಆಗ್ಬೋದಾ. ನೈಟ್ 18 ಹಿಂಗೆ ಮಾಡ್ಬೋದಾಗತ್ತೆ. ಇವತ್ತು ಆಪ್ಷನ್ ಇಲ್ಲ, ನಾನು 2001 ಮಾಡಲೇಬೇಕು. ಸೊ ಲೆಟ್ಸಿ ಎಲ್ಲ ಮಾಡಲೇಬೇಕು, ಆಪ್ಷನ್ನೇ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಹಾಯ್, ಟೈಮಿಗೆ 7:15. ಇವತ್ತು ಜಲ್ದಿ ಬಂದು ಎಡಿಟಿಂಗ್ ಎಲ್ಲ ಮುಗಿಸಿ ಮಲ್ಕೊಂಡು ಅಂತೇಳಿ ಡಿಸೈಡ್ ಮಾಡಿದ್ದೆ. ಸೊ 5:30 ಬಂದಿದ್ದೆ. 6:20 ಅಂದರೆ ಎಲ್ಲ ಎಡಿಟಿಂಗ್ ಎಲ್ಲ ಮುಗಿಸಿದ್ದೆ. ತಮ್ನೇಲ್ ಮಾಡಕತ್ತೀನಿ. ಇಲ್ಲಿ ಮಟ್ಟ ಆದ್ರೂ ತಮ್ನೇಲ್ ಡೌನ್ಲೋಡ್ ಆಗತ್ತಿಲ್ಲ. ಒಂದು ಬಂದಿತ್ತು, ಅದು ಸರಿ ಬಂದಿರಲಿಲ್ಲ. ಸೊ ಮತ್ತೆ ರೀಡೌನ್ಲೋಡ್ ಇಟ್ಟೇನಿ. ಹಿಂಗಾಗಿ ಈಗ 7:20 ಸ್ಟಾರ್ಟ್ ಮಾಡ್ತೇನೆ. ಈಗ ಇನ್ನೂ 20 ಆರ್ಡರ್ ಬೇಕಾ. ಲೈಕ್ ಇವು 20 ಆರ್ಡರ್ ಆಗ್ಯಾವ. ಈಗ 5:30 ಅಂದರೆ 20 ಆರ್ಡರ್ ಮುಗಿಸ್ಕೊಂಡ್ ಬಂದಿದ್ದೆ. ಇವತ್ತು ಆಫರ್ ಬೇರೆ ಐತಿ. ಅದು ಏನು ಆಫರ್ ಅಂತೇಳಿ ನಾನು ನಿಮ್ಗೆ ಹೋಗ್ತಾ ಹೇಳ್ತೇನೆ. ಇವತ್ತು ಆಗುತ್ತೆ, ಟಾರ್ಗೆಟ್ ರೀಚ್ ಆಗುತ್ತೆ. 1 o'clock ಅಂದ್ರೆ ರೂಮ್ ಒಳಗೆ ಇರ್ತೇನೆ ಇವತ್ತು. ಲೆಟ್ಸ್ ಗೋ. 22nd. ಇವತ್ತು ಆಫರ್ ಏನಂತಂದ್ರೆ 7 to 12 50 rupees per order ಪ್ಲಸ್ ಎಕ್ಸ್ಟ್ರಾ ಡಿಸ್ಟೆನ್ಸ್ ಪೇ. ಆಮೇಲೆ 12 to 3 45 rupees per order ಎಕ್ಸ್ಟ್ರಾ ಡಿಸ್ಟೆನ್ಸ್ ಪೇ. ಅಂದರೆ ಒಂದು ಆರ್ಡರ್ ನಾವು ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ 65 to 70 rupees per order. ಮಸ್ತ್ ಆಫರ್ ಐತಿ. ಇವತ್ತು ಫುಲ್ ಯುಟಿಲೈಸ್ ಮಾಡ್ಕೊಂಡ್ಬಿಡ್ಬೇಕಿದೆ. ನೋಡೋಣ ಎಷ್ಟಾಗುತ್ತೆ. ನಿನ್ನೆ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತೀನಿ ಅಂತ ಹೇಳಿದೆ ನಿಮ್ಮ ಮುಂದೆ. ಸೊ ಅದೇನಾಗಿತ್ತಂದರೆ PTM ಫಸ್ಟ್ ಸ್ಟೇಜ್ ಒಳಗೆ ಡ್ರಾಪ್ ಇತ್ತು. ಲೈಕ್ ಆಲ್ಮೋಸ್ಟ್ ಇದೇ ಟೈಮ್ ಒಳಗೆ 12:30 to 1 o'clock ಈ ರೇಂಜ್ ಒಳಗೆ. ನಾನು ಯಾರಿಲ್ಲ, ಆ ರೋಡ್ ಒಳಗೆ ಯಾರಿಲ್ಲ. ಫುಲ್ ಕತ್ಲೈತಿ. ಯಾರು ಅಂದ್ರೆ ಸ್ಟ್ರೀಟ್ ಲೈಟ್ಸು ಇಲ್ಲ ಆ ಮೂಮೆಂಟ್ ಒಳಗೆ. ಹೋದೆ, ನಾನು ಹೋಗಿ ಕಸ್ಟಮರ್ಗೆ ಕಾಲ್ ಮಾಡಿದೆ. ಅದರ ಬಿಲ್ಡಿಂಗ್ ಹೇಗಿತ್ತಂದ್ರೆ 2 ಅಡ್ಜಸೆಂಟ್ ಬಿಲ್ಡಿಂಗ್, 2 ಫುಲ್ ಅಟ್ಯಾಚ್ಡ್ ಅದಾವೆ. ಮಿಡಲ್ ಒಂದು ಶಾಪ್ ಐತಿ. ಓಕೆ, ನಾನು ಕಸ್ಟಮರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡಿ ಸರ್ ಲೊಕೇಶನ್ ಒಳಗದೇನೆ ಅಂತ ಹೇಳಿದೆ. ಅವ್ರೇನಂತಂದ್ರೆ ಸರಿ 3rd floor ಬಾ ಅಂತಲ್ಲ. ಸರ್ ನಂಗೆ ಲಿಟ್ರಲಿ ಏನು ಕಾಣತ್ತಿಲ್ಲ ಇಲ್ಲಿ, ಯಾವ ಬಿಲ್ಡಿಂಗ್ ಏನಂತ ಏನು ಗೊತ್ತಾಗತ್ತಿಲ್ಲ ಅಂತಂತಂದು. ಅವ್ರೇನಂದ್ರೆ ಇಲ್ಲೊಂದು ಶಾಪ್ ಐತಿ, ಆ ಶಾಪಿನ ಲೆಫ್ಟ್ ಸೈಡ್ ಬಾ ಅಂತಂತಂದು. ನಾನು ಏನು ಅಂದ್ಕೊಂಡೆ, ನನ್ನ ಲೆಫ್ಟ್ ಸೈಡ್ ಅಂತ ಅಂದ್ಕೊಂಡು ನಾನು ಈ ಕಡೆ ಬಿಲ್ಡಿಂಗ್ ಹೋಗ್ಬಿಟ್ಟೆ. ಮೇಲೆ ಫುಲ್ ಕತ್ಲೈತಿ. ನಾನು ಟಾರ್ಚ್ ಇಟ್ಕೊಂಡು ಹಿಂಗೆ ಹೋಗಿನ ಮೇಲೆ 3rd floor.
ಹಿಂಗೊಂದು ವುಡನ್ ಬ್ಯಾರಿಕೇಡ್ ಇಟ್ಟಾರ. ಭಾಳ ಅಂದ್ರೆ ಭಾಳ ನ್ಯಾರೋ ಇತ್ತು ಅದು ಬಿಲ್ಡಿಂಗ್. ಹೆಂಗತ್ತಂತಂದ್ರೆ ಸಪೋಸ್ ಹಿಂಗೆ ಸ್ಟೆಪ್ಸ್ ಹತ್ತಬೇಕಂದ್ರೆ ಒಬ್ಬರೇ ಹೋಗ್ಬೋದು. ಈಗ ಸಪೋಸ್ ಯಾರು ಹಿಂಗೆ ಅಪೋಸಿಟ್ ಬಂದ್ರೆ ಅವ್ರಿಗೆ ವೇ ಮಾಡಿ ಕೊಡೋಕ್ಕೂ ದಾರಿ ಇಲ್ಲ. ಅಷ್ಟು ಸಣ್ಣ ಬಿಲ್ಡಿಂಗ್. ಅಷ್ಟು ಸಣ್ಣ ಬಿಲ್ಡಿಂಗ್ ಒಳಗೆ ಎರಡು ಬಿಲ್ಡಿಂಗ್ ಸೇಮ್ ಅದಾವೆ. ಸೊ ನಾನು ಹೋದೆ ಮೇಲೆ ಥರ್ಡ್ ಫ್ಲೋರಿಗೆ ಹಿಂಗೆ ಬ್ಯಾರಿಕೇಡ್ ಹಾಕ್ಯಾರ, ವುಡನ್ ಬ್ಯಾರಿಕೇಡ್. ಅದ್ರ ಮುಂದೆ ಒಂದು ಚೇರ್ ಇಟ್ಟಾರ. ನಾನು ಹಿಂಗೆ ತೆಗ್ದನ್ನ ವುಡನ್ ಬ್ಯಾರಿಕೇಡ್ ಮುಂದೊಂದು ಚೇರ್ ಐತಿ. 2 ಪಿಟ್ಬುಲ್ ನಾಯಿ ಒಂಥರ ಹೆಂಗಿದೆ, ಬ್ಲ್ಯಾಕ್ ಪ್ಯಾಂಥರ್ ಥರ ಅದಾವೆ 2 ಪಿಟ್ಬುಲ್ ನಾಯಿ. 2 ಕಪ್ಪಗಿದ್ದು. ಒಂದು ಪಿಟ್ಬುಲ್ ನಾಯಿ ಬಂದು ಹಿಂಗೆ ಜಂಪ್ ಮಾಡ್ತೆ. ನಾನು ಅವಾಗ ಇದೇ ಥರ ಒಂದು ಕ್ಯಾಪ್ ಹಾಕಿದ್ದೆ. ಇನ್ನೇನು ನನ್ನ ಹೊಟ್ಟಿಗೆ ಹಿಂಗೆ ಬಾಯಿ ಹಾಕ್ಬೇಕು, ಆ ಚೇರ್ ಒಂದು ಇತ್ತಂತೇಳಿ ಸೇಫ್ ಅದೇ ನಾನು ಚೇರ್ ಮೇಲೆ ಜಂಪ್ ಆಯಿತು. ಆಮೇಲೆ ಒಬ್ರು ಅಂಟಿ ಓಡಿ ಬಂದು ಆ ಬ್ಯಾರಿಕೇಡ್ ಹಾಕಿ ನಾಯಿನ ಹೇಳ್ಕೊಂಡು ಹೋದ್ರು. ಸಪೋಸ್ ಆ ನಾಯಿ ಆ ಮೂಮೆಂಟ್ ಒಳಗೆ ನನಗೆ ಬಾಯದು ಹಾಕಿತ್ತಂತಂದ್ರೆ ನಾನು ಎಷ್ಟು kg ಮಾಂಸ ಹೋಗ್ತಿತ್ತೋ ಗೊತ್ತಿಲ್ಲ. ಸಪೋಸ್ ಆ ಅಂಟಿಗೆ ಬರಲಿಲ್ಲ ಅಂದ್ರೆ ಇನ್ನೊಂದು ನಾಯಿ ಇತ್ತು, ಅದು ಜಂಪ್ ಮಾಡೋ ಚಾನ್ಸಸ್ಸು ಭಾಳ ಇತ್ತು. ನನಗೆ ಇಷ್ಟು ಹೆದರಿದ್ದೇನಲ್ಲ ಅವತ್ತು. ಐ ವಾಸ್ ಲಿಟ್ರಲಿ ಶಿಟ್ ಸ್ಕೇರ್ಡ್. ನಾನು ನನ್ನ ಫ್ರೆಂಡ್ಸ್ ಮುಂದೆ ಬಂದು ಹೇಳಿದೆ ಹಿಂಗೆ ಆಯ್ತು ಅಂತೇಳಿ. ಅವ್ರು ಬಿದ್ದಾಗತ್ತಾರೆ. ನನಗೆ ಅವತ್ತು ಲಿಟ್ರಲಿ ಹರಿದೋಗೈತೆ. ನನ್ನ ಲೈಫ್ ಒಳಗೆ ಒಂಥರ ಫುಲ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅದ ಒಂದು. ಯಾಕಂದ್ರೆ ನಾನು ಯಾವತ್ತೂ ಹಿಂಗೆ ಪೆಟ್ಸಿಗೆ ಯೂಸ್ ಟು ಇಲ್ಲ. ನನ್ನ ಸಣ್ಣದಾಗಿಂದ ನಾನು ಯಾವುದೋ ಒಂದು ಪ್ರಾಣಿ ಆಯ್ತು, ಈಗ ಸಪೋಸ್ ನಾಯಿ ಬೇಕಂದ್ರೂ ನಾನು ಅದನ್ನ ಮುಟ್ಟಕ್ಕೆ ಒಂಥರ ನಂಗೆ ಫೀಲ್ ಆಗುತ್ತೆ. ನಾನು ಲೈಕ್ ಆಗಲ್ಲ ಅಂತಲ್ಲ, ಬಟ್ ನಂಗೆ ಮುಟ್ಟಿರೋ ಒಂಥರ ಅದು ಫೀಲ್ ಆಗುತ್ತೆ. ಸೊ ವಿಯರ್ಡ್ ಫೀಲ್ ಆಗುತ್ತೆ. ನಾನು ಅವತ್ತು ನನ್ನ ಆರ್ಡ್ರ್ ತೊಗೊಂಡು ಅದು ಓಡಿ ಕೆಳಗೆ ಬಂದು ಕಸ್ಟಮರ್ ಕಾಲ್ ಮಾಡಿ, ನೀ ಬರ್ತೀಯೋ ಇಲ್ಲೋ, ನೀನು ಬರಬೇಕಾ, ಈಗ ನಂಗೆ ಗೊತ್ತಿಲ್ಲ, ಹಿಂಗೆ ಆಗೈತಿ, ನಂಗೆ ಭಾಳ ಅಂದ್ರೆ ಭಾಳ ಇದ್ರೇನು, ನಾನು ಪ್ಲೀಸ್ ಬಾ ಅಂತೇಳಿ ಅವ್ನು ಕರೆದೆ. ಆಮೇಲೆ ಅವ್ರ ತಂಗಿಯೇನಿದ್ರು ಪಾಪ ಅವ್ರನ್ನ ಕಳ್ಸಿರ. ಹಿಂಗೆ ಆತಂತ ಹೇಳಿದೆ. ಅವ್ರು ಏನಾಗಲ್ಲ ಅಂತೇಳಿ ಅವೇನು ಮಾಡಲ್ಲ ಅಂತಂದ್ರೆ ಅವು ಏನು ಮಾಡಲ್ಲ. ಓಕೆ, ನಂದು ಲಿಟ್ರಲಿ ಹರಿದೋಗಿತ್ತಿಲ್ಲ. ಯಾಕಂದ್ರೆ ಮೇಲೆ ಜಿಗ್ದಿತ್ತದ, ಆಲ್ಮೋಸ್ಟ್ ಹಿಂಗೆ ಬಾಯಿ ಹಾಕಿತ್ತು ಹೊಟ್ಟಿಗೆ. ಇದೊಂದು ನಂದು ಅಂದ್ರೆ ಒಂದು ನಾಯಿಯಿಂದ ನಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮ ಸಪೋಸ್ ಆರ್ಡ್ರ್ ತೊಗೊಂಡು ಹೋಗ್ತಿರ್ತೀವಿ, ಸ್ಟ್ರೀಟ್ ಒಳಗೆ ಕುಂತಿರ್ತಾವೆ ನಾಯಿಗಳು. ನಾವು ಹಿಂಗೆ ಹೋಗ್ಬೇಕಾದ್ರೆ ಅವು ಇನ್ನೇನು ಅದ್ರ ಕ್ಲೋಸ್ ಹೋಗ್ಬೇಕು ಅನ್ನೋಕೆ ಅವು ಏನು ಅಲ್ಲಿ ಮಟ್ಟ ಏನೂ ಮಾಡಲ್ಲ. ಅವು ಸಡನ್ನಾಗಿ ಜಂಪ್ ಮಾಡಿಬಿಡ್ತಾವೆ. ಈಗ ನಮ್ಗೆ ರೂಢಿ ಆಗ್ಬಿಟ್ಟೈತಿ, ಅದು ಹೆಂಗೆ ಡೀಲ್ ಮಾಡ್ಕೊಂಡು ಗೊತ್ತಾಗೈತಿ. ಸೊ ನಾವು ಅದೇನು ಹೆದರಿಕಿಲ್ಲ. ಬಟ್ ಆದರೂ ಆ ಮೂಮೆಂಟ್ ಏನಿತ್ತಲ್ಲ, ಅದು ನಂಗೆ ಭಾಳ ಹಾರಿಬಲ್ ಎಕ್ಸ್ಪೀರಿಯನ್ಸ್ ನಂಗೆ ನಾಯಿಯಿಂದ. ಮತ್ತು ಇನ್ನೊಂದಾಗಿತ್ತು ಜರ್ಮನ್ ಶೆಫರ್ಡ್ದು. ಅದು ಈಗ ಬೇಡ ಮತ್ತೆ ಹೇಳ್ತೀನಿ ಅಂತ. ಅದು ಇದರಷ್ಟು ಹಾರಿಬಲ್ ಏನಿರಲಿಲ್ಲ, ಬಟ್ ಅದು ಸ್ವಲ್ಪ ಹಾರಿಬಲ್ ಐತೆ. ದಿಸ್ ವಾಸ್ ದಟ್ ಎಕ್ಸ್ಪೀರಿಯನ್ಸ್. ಈಗ ಯಾವುದೋ ಒಂದು ಬಿಲ್ಡಿಂಗ್ನ 3rd ಫ್ಲೋರ್ ಹೋಗ್ಬೇಕಂತಂದ್ರು ನನಗೆ ಅದ ನೆನಪು ಬರ್ತೈತಿ. ಯಾಕಂದ್ರೆ ಆ ನಾಯಿ ನೋಡಿದ್ರೆ ನೀವು ಲಿಟ್ರಲಿ ಬೇಡ ಅದು ಹೇಳೋದ, ನೆಕ್ಸ್ಟ್ ಲೆವೆಲ್ ಇತ್ತು. 28 ಡನ್. ಯಾಕೋ ಗೊತ್ತಿಲ್ಲ, ಇವತ್ತು ಭಾಳ ಕೋಲ್ಡ್ ಫೀಲ್ ಆಗೋದೈತಿ. ಲಿಟ್ರಲಿ ಬಾಡಿ ಶಿವರ್ ಆಗೋದೈತಿ. ನಾನು ನಿನ್ನೆ ವಿಡಿಯೋ ಹಾಕಿದ್ದ ಅಂದ್ರೆ ಕಸ್ಟಮರ್ ಡೋರ್ ಟು ಡೋರ್ ಡೆಲಿವರಿ ಇದ್ದಿದ್ದು, ನಾನು ಹೋಗಲಿಲ್ಲ. ಆಮೇಲೆ ಆ ರೀತಿ ಮಾತಾಡಿದ್ದು ನನಗೆ ಈಗ ರಿಗ್ರೆಟ್ ಫೀಲ್ ಆಗುತ್ತೆ. ರಿಗ್ರೆಟ್ ಅಂದರೆ ಆ ಮೂಮೆಂಟ್ ಒಳಗೆ ಹಂಗೆ ಮಾತಾಡಿದೆ. ಬಟ್ ನನ್ನ ಫ್ರೆಂಡ್ಸ್ ನನಗೆ ಅದನ್ನ ಅರ್ಥ ಮಾಡಿಸಿದ್ರು ತಪ್ಪಂತೇಳಿ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಕಮೆಂಟ್ ಮಾಡ್ಯಾನ. ಆಮೇಲೆ ಇನ್ನೊಬ್ಬರು ಫ್ರೆಂಡ್ ನಮ್ಗೆ ಕಾಲ್ ಮಾಡಿದ್ರು. ನಮ್ಮದು ಕೆಲಸ ಅಂದಮೇಲೆ ನಾವು ಡೋರ್ ಟು ಡೋರ್ ಡೆಲಿವರಿ ಮಾಡಲೇಬೇಕು, ಆಪ್ಷನೇ ಇಲ್ಲ. ಅದೇನೋ ಲೇಟ್ ಆದರೂ ಅವ್ರು ಹೆಂಗೆ ನಮ್ಗೆ ರಿಯಾಕ್ಟ್ ಮಾಡಿದ್ರು. ಆದರೂ ಕೆಲವೊಂದ್ಸಲ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದಾಗ ಒಂದು ಸ್ವಲ್ಪ ರಿಯಾಕ್ಟ್ ಆಗ್ತದೆ ಅಷ್ಟೇ. ಲೆಸನ್ ಇಸ್ ಲರ್ನ್, ನೆಕ್ಸ್ಟ್ ಟೈಮ್ ಐ ವಾಂಟ್ ರಿಪೀಟ್ ಇಟ್. ಅಂದರೆ ಈ ಥರ ನಂಗೆ ಸಜೆಷನ್ಸು ಭಾಳ ಹೆಲ್ಪ್ ಆಗ್ತವೆ. ನಾನು ಮಿಸ್ಟೇಕ್ಸ್ ಮಾಡಿದಾಗ ನನ್ನ ಮಿಸ್ಟೇಕ್ಸ್ ಹೇಳಿ ನನ್ನ ತಿದ್ದಿ ನನಗೆ ಈ ಥರ ಮಾಡಬಾರ್ದು ಅಂತ ಹೇಳೋರು ನಂಗೆ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಇದನ್ನು ನಾನು ಒಂಥರ ಖುಷಿನೂ ಆಗತ್ತೈತೆ ನನಗೆ. ಈ ರೀತಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಆಮೇಲೆ ನಂಗೆ ಈ ಥರ ಸಜೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. Thanks. Love you. ಹಾಯ್, 33rd ಆರ್ಡರ್ ಪಿಕಪ್ ಮಾಡಿ ಬಂದೀನಿ. ಟೈಮ್ ಈಗ 11:30. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ನನ್ನ ಫ್ರೆಂಡ್ ಅಂದ್ರೆ ಅವ್ನ ಕಾಲೇಜ್ ಫ್ರೆಂಡ್. ಅಂದರೆ ಭಾಳ ಕ್ಲೋಸ್ ಫ್ರೆಂಡ್ಸ್ ನಾವು. ಯಾವ ಲೆವೆಲ್ ಕ್ಲೋಸ್ ಫ್ರೆಂಡ್ಸ್ ಅಂದರೆ, ಸಪೋಸ್ ನಮ್ಗೆ ಕಾಲ್ ಮಾಡಿದ್ವಿ, ಇಲ್ಲ ನಮ್ಗೆ ಮುಂದೆ ಸಿಕ್ವಿ, ಕನ್ವರ್ಸೇಷನ್ ಸ್ಟಾರ್ಟ್ ಆಗೋದು ನಮ್ಮ ಬೈಗಳಿಂದ. ಆ ಲೆವೆಲ್ ಒಯ್ದಾಡ್ತೇವೆ ನಾವಿಬ್ಬರು. ಬಟ್ ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬಿಟ್ಟ ಫಸ್ಟ್ ಟೈಮ್. ಈಗ ಆಲ್ಮೋಸ್ಟ್ ಒಂದು ಫಸ್ಟ್ PU ಇಂದ ನನ್ನ ಫ್ರೆಂಡ್ ಅವ. ಸೊ ಇಷ್ಟು ವರ್ಷ ಏನೈತಲ್ಲ, ಫಸ್ಟ್ ಟೈಮ್ ಅವ್ಗೆ ಹಚ್ಚಿ ಮಾತಾಡತ್ತೀನಿ. ನನಗೂ ವೀರ್ಡ್ ಫೀಲ್ ಆಗೋದೈತಿ, ಅವಂಗೂ ಆಬ್ವಿಯಸ್ಲಿ ಆಗ್ತಿರ್ಬೋದು. ಫಸ್ಟ್ ಟೈಮ್ ಹಚ್ಚಿ ಮಾತಾಡೋಕೆ ಒಂಥರ ಫೀಲ್ ಆಗೋದೈತಿ. ಕಾಲ್ ಹಂಗೆ ಮಾಡಿ ಮಾತಾಡತ್ತಿದ್ವಿ. ಅವನು ನನಗೆ ಏನೇನು ಸಜೆಷನ್ ಕೊಟ್ಟಾನಂದ್ರೆ, ನನ್ನ ಲೈಫ್ ಒಳಗೆ
ನಂದು ಈಗೇನು ಲೇಸಿನೆಸ್ ಅಂತೇಳಿ ಮಾತಾಡ್ತೀನಲ್ಲ ನಾನು, ಅವ ಫಸ್ಟ್ ನನ್ನ ಲೇಸಿನೆಸ್ ಬಗ್ಗೆ ಫಸ್ಟ್ ಬೈದಿದ್ದ ಫಸ್ಟ್ ನಮ್ಮ ಮಮ್ಮಿ ಬೈದಿದ್ರು, ಆಮೇಲೆ ಅವ ಬೈದಿದ್ದ. ಅವ ಏನು ಹೇಳಿದ್ದ ಅಂತ, ನಮ್ಮ ಮಮ್ಮಿನ ಹಿಂಗೆ ಬೈತಿದ್ರು, ನೀವು ಭಾಳ ಲೇಸಿ ಅದಿ, ಎಲ್ಲ ಐತೆ ನಿನ್ನ ಕಡೆ, ಬಟ್ ಭಾಳ ಲೇಸಿ ನಿಂಗೆ, ಇದಕ್ಕಾಗಿ ನೀನು ಎದುರಾಗ ಮುಂದೆ ಬರೋಂಗಿಲ್ಲ, ನೀನು ಉದ್ಧಾರ ಆಗಿಲ್ಲ ಅಂತ ಭಾಳ ಬೈದಾರ ನಂಗೆ. ಆಮೇಲೆ ಇವೊಬ್ಬವ ಅವ್ನು ಹೇಳಿದ್ದು ಒಂದೇ ಮಾತು, ನಿನಗೆ ಎಲ್ಲ ಟ್ಯಾಲೆಂಟ್ ಐತಿ, ನೀನು ಯುಟಿಲೈಸ್ ಮಾಡ್ಕೋಬೋದು, ಬಟ್ ನೀನು ಇಷ್ಟು ಲೇಸಿ ಅದಲ್ಲ, ನಿನ್ನಂಥ ಅವ ಲಿಟ್ರಲಿ ಇದೇ ಹೇಳಿದ್ದ, ನಿನ್ನಂಥ ಲೇಸಿ ಸೊಳೆ ಮಗನ ನಾನು ಯಾವತ್ತು ನನ್ನ ಲೈಫ್ದಾಗ ನೋಡಿಲ್ಲ ನಾನು, ಅಷ್ಟು ಲೇಸಿ ಸೊಳೆ ಮಗ ನೀನು ಅಂತೇಳಿ ಭಾಳ ಸಲ ಬೈದಿದ್ದ. ಆಮೇಲೆ ಈಗ ಅದು ಫೀಲ್ ಆಗೋದೈತಿ ನಂಗೆ ಲಿಟ್ರಲಿ, ನಾನು ಯಾವ ಸ್ಟೇಜ್ ಒಳಗೆ ಅದೇನಂದ್ರೆ ನನ್ನ ಲೈಫ್ ಒಳಗೆ ನನ್ನ 24 hours ನಂಗೆ ಸಾಲತ್ತಿಲ್ಲ. ಇದು ನಿಮ್ಗೆ ಹೇಳಿರೋ ಏನು ಅಷ್ಟು ಬ್ಯುಸಿನ ಹಂಗಿಂಗೆ ಅಂತ ಅನಿಸ್ಬೋದು, ಬಟ್ ನಂದು ಏನು ಹರಿಯಾದೈತೆ ಅನ್ನೋದು ನನಗೆ ಗೊತ್ತು. ಇದು 24 hours ಏನು ಸಾಲತ್ತಿಲ್ಲ ಅಂತೇಳಿ ಅನ್ಸೋದಿದ್ದಲ್ಲ, ಅದು ನನ್ನ ಲೈಫ್ ಒಳಗೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇದು ಅನ್ಭವಿಸೋರಿಗೆ ಗೊತ್ತು. ಸೊ ಅವ್ರು ಕಾಲ್ ಮಾಡಿ ಹಿಂಗೆ ಹೇಳತ್ತಿದ್ರ, ಹಿಂಗೆ ಮಾತಾಡಾದ್ಮೇಲೆ ಇನ್ನೊಂದು ಸಜೆಷನ್ ಕೊಟ್ಟಿದ್ದ. ನಂದು ಬ್ರೇಕಪ್ ಆದಾಗ ನಾನು ಫುಲ್ ಒಂಥರ ಡಿಪ್ರೆಷನ್ ಒಳಗಿದ್ದೆ. ಒಂದೇ ಸಜೆಷನ್ ಕೊಟ್ಟಿದ್ದ, ಆ ಸಜೆಷನಿಂದ ನಂದು ನೆಕ್ಸ್ಟ್ ಒಂದು ಡಿಪ್ರೆಷನ್ ಅನ್ನೋದು ಹೋಗ್ಬಿಟ್ಟೆ. ಅಂದ್ರೆ ಅದರಿಂದ ಇಮಿಡಿಯೇಟ್ ಅಂತಲ್ಲ, ಆದಷ್ಟು ಜಲ್ದಿ ಹೊರಗೆ ಬಂದ್ಬಿಟ್ಟೆ ನಾನು. ಅದನ್ನ ಈಗಾದ್ರೂ ತಲೆ ಹೊಡೆದೈತಿ, ಅಂಥ ಸಜೆಷನ್ ಕೊಟ್ಟಿದ್ದೆ ನನಗೆ ಅವ್ನು ಬ್ರೇಕಪ್ ಆದಾಗ. ಅದನ್ನ ಹೇಳ್ತೇನೆ ಮುಂದೆ, ಈಗ ಬೇಡ, ಅದು ಮಸ್ತ್ ಸಜೆಷನ್ ಅದು ಎಲ್ಲರಿಗೂ. ಈಗ ಯಾರ್ಯಾರು ಹಾರ್ಟ್ ಬ್ರೇಕಿಂದ ಸಫರ್ ಆಗತ್ತೀರಿ, ಆಮೇಲೆ ಡಿಪ್ರೆಷನ್ ಆಗತ್ತೀರಿ, ಬೆಸ್ಟ್ ಸಜೆಷನ್ ಅದು. ನೋಡೋಣ ಮುಂದೆ ಟೈಮ್ ಬಂದ್ರೆ ಅದನ್ನ ಹೇಳೋಣ. ನಾನು ಯಾಕೆ ಅಯ್ಯಪ್ಪ ಸ್ವಾಮಿ ಅವ್ರ ಮಾಲೆ ಹಾಕಿದ್ದೆಲ್ಲ ಹೇಳಿದೆ ಅಂತಂದರೆ, ಇವತ್ತು ಬೆಳಿಗ್ಗೆ ನಾವು ಟೀ ಕುಡಿಯತ್ತಿದ್ವಿ. ನೀವು ಒಂದು ಕ್ಲಿಪ್ ನೋಡಿರ್ಬೇಕು, ಬೆಳಗ್ಗೆ ನಾನು ಹಾಕಿದ್ದೆ. ಅದ್ರಾಗ ಅವ್ರು ಕ್ಯಾಪ್ಚರ್ ಆಗಿರಲಿಲ್ಲ, ಗೊತ್ತಿಲ್ಲ, ಮೇ ಬಿ ಆಗಿಲ್ಲ ಅನ್ಕೋತೀನಿ. ನಾವು ಟೀ ಏನು ಕುಡಿಬೇಕಾದ್ರೆ ನಾನು ನನ್ನ ಫ್ರೆಂಡ್ ಹಿಂದೆ ಕುಂತಿದ್ರು. ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೆ. ಮಾಲೆ ಹಾಕಿ ನಾನು ಹಿಂದೆ ನೋಡ್ತೇನೆ, ಫುಲ್ ಅಣ್ಣ ಸಿಗರೇಟ್ ಸೇದತ್ತಿದ್ರು. ನನಗೆ ಇಷ್ಟು ಭಾಳ ಕೆಟ್ಟ ಅನಿಸ್ಬಿಡ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಾನು ಒಂದು ಸಣ್ಣದಾಗ ಮಾಲೆ ಹಾಕೀನಿ, ಅದು ಹೆಂಗೆ ಎಷ್ಟು ಪವಿತ್ರತೆ ಬೇಕು ಅದಕ್ಕೆಲ್ಲ ಅನ್ನೋದು ನನಗೆ ಗೊತ್ತಾ. ಆಮೇಲೆ ಏನೇನೆಲ್ಲ ಪಾಲಿಸ್ತಾರೆ ಅನ್ನೋದು ಎಲ್ಲ ಗೊತ್ತು ನನಗೆ. ಅದನ್ನು ನೋಡಿದಾಗ ನಂಗೆ ಒಂಥರ ಅನಿಸ್ಬಿಡ್ತು. ಆಮೇಲೆ ಅವ್ರು ಕೂಡ ಹೇಳಿದೆ, ಏನು ಇಂಥವ್ರು ಅದಾರು ಏನು ಮಾಡ್ತೆ ಅಂತೇಳಿ. ಅವರು ಒಂಥರ ಬೇಜಾರು ಮಾಡ್ಕೊಂಡ್ರೆ. ನನ್ನ ಫ್ರೆಂಡ್ ಅವ್ರಿಗೆ ಅವ್ರು ಅಂತ ಅನ್ನತ್ತೇನೆ, ನೀವು ಅರ್ಥ ಮಾಡ್ಕೊಳ್ರಿ. ನಾನು ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ ಅನ್ನತ್ತೇನೆ ಅವಂಗೆ. ಇಲ್ಲ ಅಂದ್ರೆ ನನ್ನ ಲೈಫ್ ಒಳಗೆ ಅವಂಗೆ ಮರ್ಯಾದೆ ಕೊಟ್ಟು ಮಗನಲ್ಲ ನಾನು, ಅವ್ನಿಗೆ ಮರ್ಯಾದೆ ಕೊಟ್ಟು ಮಗನ ಅಲ್ಲ. ಆ ಲೆವೆಲ್ ಬೈದಾಡ್ತೀವಿ. ಆತಾವ 1 ಮಿನಿಟ್, ಆ ಲೆವೆಲ್ ಮಾತಾಡ್ತೀವಿ. ಅವ್ರಿಗೆ ಈಗ ಡಿಸೆಂಬರ್ 31 ಏನೋ ಹೊಂಟಾರು ಅವರು ಶಬರಿಮಲೆಗೆ. ಅವರಿಗೆ ಅವರ ಪ್ರಯಾಣ ಸುಖಕರವಾಗಿರಲಿ ಮತ್ತು ದೇವರ ಅನುಗ್ರಹವಾಗಲಿ, ದೇವರ ದರ್ಶನವಾಗಲಿ ಎಂದು ಬೇಡಿಕೊಳ್ಳುತ್ತಾ ನನ್ನ ಈ ಮಾತುಗಳನ್ನು ಈ ಮೂಮೆಂಟಲ್ಲಿ ಮುಗಿಸುತ್ತೀನಿ. ಹಾಯ್, ಲಾಸ್ಟ್ ಆರ್ಡರ್ 36 ಇದೆ. ಖುಷಿ ವಿಚಾರ ಏನಂತಂದ್ರೆ, ಎಕ್ಸಾಕ್ಟ್ ನನ್ನ ಪಿ ಜಿಯಿಂದ ಒಂದು 200 ಮೀಟರ್ಸ್ ಅಷ್ಟೇ ದೂರ ಐತಿ. ಭಾಳ ಖುಷಿ ಆಗತೈತಿ. ಬೇರೆ ಕಡೆ ಎಲ್ಲಾರ ಕರ್ಕೊಂಡು ಹೋಗಿದ್ರೆ ನಂಗೆ ಇನ್ನೂ ಟೈಮ್ ವೇಸ್ಟ್ ಆಗ್ತಿತ್ತು, ಆಮೇಲೆ ರೂಮಿಗೆ ಹೋಗಿ ಲೇಟ್ ಆಗ್ತಿತ್ತು. ಈ ಟೈಮ್ನಾಗ ನನ್ನ ಫ್ರೆಂಡ್ ಅಂದ್ರೆ, ಈಗ ಟೈಮ್ 1 ನಿಮಿಷ 1:37 ಆಗೈತಿ. ಈಗ ಅಂದ್ರೆ 5 ಮಿನಿಟ್ಸ್ ಬೇಕು 1:30ಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ಯಾನ. ಇಷ್ಟು ತಲೆ ಕೆಡಿಸಿದಲ್ಲ ಸೊಳೆ ಮಗ, ಹೋಗಿ ಮಾತಾಡೋದೈತಡ್ರಿ ಹೇಳ್ತಾನೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹಾಯ್, 37 ಮುಗ್ದು 36 ಅಲ್ಲ 36 ಅಂದಿದ್ದೆ. ಲಾಸ್ಟ್ ಆರ್ಡರ್ 36 ಅಂದಿದ್ದೆ, ಬಟ್ ಅದು 37 ಆಗೈತಿ. ನೋಡ್ಕೊಂಡ್ರಿಲ್ಲ ಕರೆಕ್ಟಾಗಿ. ಸೊ ಈಗ ಜಸ್ಟ್ ಪಿ ಜಿಗೆ ಬಂದೆ. 1:58 ಆಗೈತಿ, 2 ನಿಮಿಷ ಐತಿ 2 o'clockಗೆ. 37 ಆರ್ಡ್ರಿಗೆ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆ ಸೊಳಂಕ ಬಗ್ಗೆ ಹೇಳ್ಬೇಕು. ಇಬ್ಬರು ಅದಾರ. ಒಬ್ಬ ಇವತ್ತು ಕಾಲ್ ಮಾಡ್ಯಾನ, ಒಬ್ಬ ಮೊನ್ನೆ ಕಾಲ್ ಮಾಡಿ ಮೊನ್ನೆ ನಂದು ಗ್ಯಾಂಗ್ ಇತ್ತಲ್ಲ, ಅದ್ರಾಗ ಒಬ್ಬವ ಅವಂಗ ನಾ ಚಿಕನ್ ಮಾಡೋದು ಭಾಳ ಇಷ್ಟ. ಅವ್ನು ನಾನು ಮಾಡಿದ ಚಿಕನ್ ತಿಂದಾನ, ಭಾಳ ಸಲ ತಿಂದಾನ, ಒಂದು 3 to 4 times ತಿಂದಾನ. ಮೊನ್ನೆ ವಿಡಿಯೋ ನೋಡ್ಯಾನಂತ. ವಿಡಿಯೋ ನೋಡಿ ಏನು ಈ ಚಿಕನ್ ಮಾಡಿದ್ದು ನಾ ತಿನ್ಬೇಕು ಅನ್ಸತಿ, ನನಗೆ ಫುಲ್ ಆಸೆ ಬರ್ಸ್ಬಿಟ್ಟು ಈಗ ನಾ ಈ ಸಂಡೇ ಬರ್ತೀನಿ ಮಾಡಿಕೊಡ್ಬೇಕಂತ. ಲೇ ಹಾಫ್ ಸೊಳೆ ಮಗನ, ತಿನ್ಬ್ಯಾಡ್ಲಿ ಹಾಫ್ ಸುಳ್ಳು ಮಗನ, ಬೋಡ್ಸಿ ಮಗನ, ಹಲಗಟ್ಟ ಬೈದಿ ನೀವ್ನ. ಇದು ಅದು ತಿನ್ಲ ತಳಿ ಬಾ ಚುಲ್ಕ. ನಾ ಚಾಲೆಂಜ್ ತೊಗೊಂಡೆ, ನೋಡಾತಿ ವಿಡಿಯೋಸ್, ಅದ್ರಾಗ ನೀ ಬಂದ ನಾ ಚಿಕನ್ ಯಾವಾಗ ಮಾಡಲಿ, ನಿನಗೆ ಯಾವಾಗ ತಿನ್ನಿಸ್ಲಿ ಅಂತೇಳಿ ನಾ ಅಂತಂತಾನೆ. ಅದೆಲ್ಲ ಗೊತ್ತಿಲ್ಲ ದೋಸ್ತ, ಮಾಡ್ಕೊಡ್ಬೇಕಂತೇಳಿ ಅಂತದ್ದು. ನಾ ಏನಂತಂತಂದೆ,
ಚಾಲೆಂಜ್ ಎಲ್ಲ ಮುಗಿಲಿ, ಚಾಲೆಂಜ್ ಮುಗಿದಾದ್ಮೇಲೆ ಏನು ಹೇಳ್ತಾರೆ ಮಾಡ್ಕೊಡ್ತೇನೆ ಅಂತ. ಅದೆಲ್ಲ ಗೊತ್ತಿಲ್ಲ, ಸಂಡೇ ಬರ್ತೀನಿ ಅಂತಂದ. ಮತ್ತೆ ಹಂಗೆ ಕನ್ವಿನ್ಸ್ ಮಾಡಿ ಅವನು ಅನ್ಸಿನಿ. ಆಮೇಲೆ ಅಂದ್ರೆ ಇವ ನನ್ನ ಗ್ಯಾಂಗ್ ಇತ್ತಲ್ಲ, ಈ ಫ್ರೆಂಡ್ ಅವತ್ತು ನಾವು ಮನೆಗೆ ಹೊಂಟಿನಲ್ಲ, ನಾನು ಅವಾಗ 20 ಆರ್ಡ್ರ್ ಮಾಡೋ ಬದಲಿ 17 ಮಾಡಿದ್ದೆ. ಅವಾಗ ಭಯತಿದ್ದೀವ, 20 ಆರ್ಡ್ರ್ ಮಾಡ್ಕೊಂಬ ಕಾಲ ಮೇಲೆ ಬಿಡದೇನೆ ಹಂಗೆ ಅಂತೇಳಿ. ನಾನು 20 ಆರ್ಡ್ರ್ ಬರೋಮಟ ನಾನು ಬಿಟ್ಟಿಲ್ಲವ. ಈಗ ನನ್ನ ಚಿಕನ್ ಸಲುವಾಗಿ ನಾನು ಚಿಕನ್ ಮಾಡ್ಕೊಡ್ಬೇಕಂತ ಹಂಗೆ ತಲೆ ತಿನ್ನತ್ತ ನಂದು. ದೋಸ್ತ ಮಾಡ್ಕೊಡ್ತೇನೆ, ಪಕ್ಕ ಮಾಡ್ಕೊಡ್ತೇನೆ, ಪಕ್ಕ ಮಾಡಿ ಕೊಡ್ತೇನೆ. ಸ್ಪೆಷಲ್ ಚಿಕನ್ ಮಾಡ್ತೀನಿ. ಮತ್ತು ಈ ಸೊಳೆ ಮಗ ಇನ್ನೊಬ್ಬವ, ನಾನು ಇವತ್ತು ಯಾಕೋ ಥಂಡಿ ಭಾಳ ಹತ್ತೈತಿ, ಫುಲ್ ಇವತ್ತು ನಂದು ಬೆಳಗ್ಗೆ ಅವನವನ ಆರ್ಡರ್ ಇರಲಿಲ್ಲ, ಅದೊಂದು ಟೆನ್ಷನ್. ಇವತ್ತು ಲೇಟ್ ಆಗೈತೆ ಅಂತೇಳಿ ಅದೊಂದು ಟೆನ್ಷನ್. ನಾಳೆ ಗುರುವಾರ, ನಾಳೆ ಬೆಳಗ್ಗೆ ಸ್ನಾನ ಮಾಡಿ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಡ್ರೈವರ್ ಮಟ್ಟಕ್ಕದು ಹೋಗ್ಬೇಕಂತೇಳಿ ನಂದು. ಇವ 1:15 ಕಾಲ್ ಮಾಡ್ಯಾನ. ಕಾಲ್ ಮಾಡಿ ಹಾಂ ಏನು ಮಾಡತ್ತಿಲ್ಲ ಅಂದ. ವರ್ಕ್ ಮಾಡತ್ತನ್ಲೇಪ್ಪ ಅಂತಂದು. ಇನ್ನೂ ಮುಗ್ದಿಲ್ಲ ಅಂತಂದು. ಇಲ್ಲಪ್ಪ ಇನ್ನೂ ಮುಗ್ದಿಲ್ಲ, ಇವತ್ತು ಬೆಳಿಗ್ಗೆ ಆರ್ಡರ್ ಫ್ಲೋ ಇರಲಿಲ್ಲ, ಸೊ ಲೇಟ್ ಆಗೈತಿ ಅಂತ ನಾ ತಂದೆ. ಏನಂತ ನಾನು ಥಂಡಿ ಭಾಳ ಐತಿ ಅಂತಂದ. ಹ್ಞೂಲೇಪ್ಪ ಇವತ್ತು ಥಂಡಿ ಭಾಳ ಬಿಟ್ಟೈತಿ ಅಂತಂದು. ಏನು ಹೆಂಗೆ ಕೆಲಸ ಹೆಂಗೆ ನಡೈತಿ, ನೀ ಆರಾಮದಿಲ್ಲೋ? ಏನಿಲ್ಲ ಡೈರೆಕ್ಟ್ ಹುಷಾರ್ಲಿ ಯಾವ್ದಾರ ಹುಡುಗಿ ಒಳಗೆ ಇಟ್ಕೊಂಡಾಳ ಅಂತ. ಏನು ಮಾಡ್ತೀರಿ ಇಂಥ ಸೊಳೆ ಮಕ್ಕಳನ್ನ? ಮತ್ತು ಆಡಾಸಿಟಿ ನೋಡ್ರಿ ಸೊಳೆ ಮಗಂದ. ಆಮೇಲೆ ಏನಂತಾನ, ಇಲ್ಲಿ ಮಟ್ಟ ನೀನು ಯಾವ ಒಂದು ಹುಡುಗಿನೂ ಒಳಗೆ ಕರೆದಿಲ್ಲ ಅಂತ. तू साला बहुत नीच आदमी रे। सांप को देखा और तेरे को देखा तो पहला सांप को छोड़ के तेरे को मारना। ಸಿಟ್ಟೆಲ್ಲಿತ್ತು ಬೈದ ಕಾಲ್ ಕಟ್ ಮಾಡಿ ಮಕ್ಕೋ ಏನು ಸೊಳೆ ಮಗನ ಅಂತೇಳಿ ಕಾಲ್ ಕಟ್ ಮಾಡಿದೆ. ಅಲ್ಲಿ ಮಕ್ಕೋರ್ಲಿ ಹಾಫ್ ಸೊಳೆ ಮಕ್ಕಳು ನಮ್ಮ ತಲೆ ಯಾಕೆ ತಿಂತಿರ್ಲಿ. ಈಗ ಟೈಮ್ ಎಷ್ಟಾಗೈತಿ? 2 ಗಂಟೆ ಆಯ್ತು. ನನಗೆ 1:15 ಕಾಲ್ ಮಾಡಿ ನನಗೆ ಅಟ್ಲೀಸ್ಟ್ ಆರಾಮದ್ಯಾ, ಕೆಲಸ ಹೆಂಗೆ ನಡೀತು ಅದನ್ನಾರ ಕೇಳ್ಬೇಕಾ? ಇಲ್ಲ ಥಂಡ್ ಐತ್ಲೆ, ಸ್ವಲ್ಪ ಹುಷಾರ, ಜಲ್ದಿ ಮುಗಿಸಿ ರೂಮಿಗೆ ಅದನ್ನಾರ ಹೇಳ್ಬೇಕಾ? ಯಾವ ಹುಡುಗಿ ಒಳಗೆ ಕಳ್ದಿಲ್ಲ ಅಂತ ಕಾಲ್ ಮೇಲೆ ಬಿಡ್ಬೇಕು ನಿಮ್ಮ. ಓಕೆ ಫ್ರೆಂಡ್ಸ್, ನಂಗೆ ಟೈಮ್ ಆಗೈತಿ, ಭಾಳ ನಿದ್ದೆನೂ ಬರತೈತಿ ಫುಲ್. ಲಿಟ್ರಲಿ ನಂಗೆ ಇವತ್ತು ನಿಂತಲ್ಲೇ ನಾನು ತೋರ್ಸಕ್ಕೆ ಇವತ್ತು ಒಂದು ಇನ್ಸಿಡೆಂಟ್ ಹೇಳ್ಬೇಕಿತ್ತು, ಮರ್ತಾ ಬಿಟ್ಟೆ ನಾನು. ಇಲ್ಲಿ ಬಿ ಟಿ ಎಮ್ ಉಡುಪಿ ಗಾರ್ಡನ್ ಕಡೆ ಸಿಗ್ನಲ್ ಐತಲ್ಲ, ನಾನು ಟ್ರಾಫಿಕ್ ಒಳಗೆ ನಿಂತೇನಿ. ಅದು ಟ್ರಾಫಿಕ್ ಭಾಳ ಅಂದ್ರೆ ಭಾಳ ಇತ್ತು ಇವತ್ತು. ಸೊ ಕಮ್ಮಿ ಅಂದ್ರೆ ಒಂದು 2-3 ನಿಮಿಷ ಆದ್ಮೇಲೆ ಬಿಡತ್ತಿದ್ರು ಪ್ರತಿಯೊಂದು ಆ ಕಡೆಯಿಂದ ಈ ಕಡೆ. ಓಕೆ, ನಾನು ನಿಂತೇನಿ ಲಿಟ್ರಲಿ ಹಿಂಗೆ. ನಾ ಮಕ್ಕೊಂಬಿಟ್ಟೇನಿ ಹಿಂಗೆ, ಟ್ರಾಫಿಕ್ ಆನ್ ಆಗೋ ಮಟ್ಟ ನಂಗೆ ಫುಲ್ ನಿದ್ದೆತ್ ಬಿಟ್ಟೈತಿ. ಆಮೇಲೆ ಹಿಂದೆ ಹಾರ್ನ್ ಹೊಡೆದಾಡ್ಯಾರ. ಆಮೇಲೆ ಒಬ್ಬ ಬಂದು ಹಿಂಗೆ ಮಾಡಿದ. ಆಮೇಲೆ ಎಚ್ಚರಾಗೈತಿ. ಆ ಲೆವೆಲ್ ನಿದ್ದೆ ತೊಗೊಂಡ್ಬಿಟ್ಟೈತಿ ಇವತ್ತು. ನಿದ್ದೆ ಇಲ್ಲ ಇವನಿಗೆ. अरे बेटे तुझे थकान नहीं लग रही क्या? ಮಲ್ಕೋಬೇಕಂದ್ರ ಅವಾಗ ನಿದ್ದೆ ಆಗಿಲ್ಲ. ಅಂದ್ರೆ ಏನಾಕೈತೆ ಗೊತ್ತಾ, ಈವ್ನಿಂಗ್ ಬರ್ತೇನೆ 6 o'clock-ಗೆ 5 o'clock-ಗೆ 5:30 ಬಂದಿದ್ದೆ ಇವತ್ತು. ಜಲ್ದಿ ಮುಗಿಸಿ ಎಡಿಟಿಂಗ್ ಮಾಡಿ ಮಕ್ಕೋಬೇಕಂತಂದ್ರೆ ಮಕ್ಕೊಳಕ್ಕೂ ಆಗಲಿಲ್ಲ. ಎಡಿಟಿಂಗ್ ಮುಗಿಸೋಕೆ ಅದು ಟೈಮ್ ಹಿಡಿದ್ಬಿಡ್ತೈತಿ, ನಿದ್ದೆನೂ ಬರೋಲ್ಲ ಆ ಟೈಮ್ನಾಗ. ಅಪ್ಲೋಡ್ ಮಾಡ್ಬೇಕಾ, ತಮ್ನೇಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಕ್ಯಾಪ್ಷನ್ ಬರಿಬೇಕಾ, ಅದೊಂದು ದೊಡ್ಡ ಟೆನ್ಷನ್. ಸೊ ಹಿಂಗಾಗಿ ಈವ್ನಿಂಗ್ ನಿದ್ದೆ ಬರಲ್ಲ. ಇವಾಗ ಮಕ್ಕೊಂಬಿಡ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಸಿ ಯು, ಟೇಕ್ ಕೇರ್. ಸೊ ದಿಸ್ ಇಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 37 ಆರ್ಡ್ರಿಗೆ 2157 rupees ಆಗೈತಿ. खत्म, बाय बाय, टाटा, गुड बाय, गया.